ಪ್ರಭು ಯೇಸುವಿನಲ್ಲಿ ಅನುಗ್ರಹಿತರಾದ ಪ್ರಿಯರೇ, ಡೈಲಿ ಬ್ಲೆಸ್ಸಿಂಗ್ ಅಲ್ಲಿ ದೇವರ ಜೀವವಿರುವ ವಾಕ್ಯವನ್ನು ಪ್ರಾರ್ಥನೆಯಿಂದ ಆಲಿಸುವ ನಿಮ್ಮೆಲ್ಲರನ್ನು ನೆನೆಸಿ ಪ್ರಾರ್ಥಿಸುತ್ತೇನೆ. ಇಂದು ನಮಗೆ ಪ್ರತ್ಯೇಕವಾಗಿ ಪ್ರಾರ್ಥಿಸೋಣ. ಒಂದೊಂದು ಮಕ್ಕಳಿಗೆ ಅವರ ಆರೋಗ್ಯ, ಮಾನಸಿಕ ಪರಿಸ್ಥಿತಿ, ಶಾರೀರಿಕವಾದ ಪರಿಸ್ಥಿತಿ, ಆಧ್ಯಾತ್ಮಿಕವಾಗಿ ಅವರ ಜೀವನದಲ್ಲಿ ಅನುಗ್ರಹ ಉಂಟಾಗಲಿ. ದೇವರ ವಾಕ್ಯ ಆಲಿಸುವ ನಿಮ್ಮೆಲ್ಲರಿಗೂ ಸಂರಕ್ಷಣೆ ಉಂಟಾಗಲಿ. ನಮಗೆ ವಿಶ್ವಾಸದಿಂದ ಇಂದು ಆಲಿಸುವ ವಾಕ್ಯದಲ್ಲಿ ಪ್ರಾರ್ಥಿಸೋಣ. ನಮ್ಮ ಒಳಿತಿಗೂ ಒಳ್ಳೆಯ ಒಂದು ಭವಿಷ್ಯಕ್ಕೂ ಅವಶ್ಯಕತೆಯಾದ ದೇವರ ವಾಕ್ಯವಾಗಿದೆ. ಇಂದು ನಾವು ಆಲಿಸುವುದು ದೇವರ ವಾಕ್ಯಕ್ಕೆ ಶಕ್ತಿ ಇದೆ. ಪ್ರಿಯರೇ, ಮಾರ್ಕನ ಶುಭ ಸಂದೇಶ 8ನೇ ಅಧ್ಯಾಯ 3ನೇ ವಾಕ್ಯವನ್ನು ನಮಗೆ ಆಲಿಸೋಣ. ಆಗ ಒಬ್ಬ ಪಾರ್ಶ್ವವಾಯು ರೋಗಿಯನ್ನು 4 ಉರಿಸಿಕೊಂಡು ಕೆಲವರು ಅಲ್ಲಿಗೆ ಬಂದರು. ಪ್ರಿಯರೇ, 4 ವ್ಯಕ್ತಿಗಳು ಆ ಪಾರ್ಶ್ವವಾಯು ರೋಗಿಯನ್ನು ಯೇಸುವಿನ ಬಳಿಗೆ ಹೊತ್ತು ತಂದರು. ನಮಗೆ ಮಾರ್ಕನ ಶುಭ ಸಂದೇಶ 2ನೇ ಅಧ್ಯಾಯ 11 ಮತ್ತು 12ನೇ ವಾಕ್ಯವನ್ನು ಆಲಿಸೋಣ. ನಾನು ನಿನಗೆ ಆಜ್ಞಾಪಿಸುತ್ತೇನೆ, ಹೇಳು, ನಿನ್ನ ಹಾಸಿಗೆಯನ್ನು ಎತ್ತಿಕೊಂಡು ಮನೆಗೆ ಹೋಗು ಎಂದರು. ಎಲ್ಲರೂ ನೋಡುತ್ತಿದ್ದ ಹಾಗೆ ಅವನು ಎದ್ದು ನಿಂತನು, ತನ್ನ ಹಾಸಿಗೆಯನ್ನು ತಾನೇ ಎತ್ತುಕೊಂಡು ಹೊರಟು ಹೋದನು. ನೆರೆದಿದ್ದ ಎಲ್ಲರೂ ಆಶ್ಚರ್ಯಚಕಿತರಾಗಿ, ಇಂಥ ಕಾರ್ಯವನ್ನು ನಾವು ನೋಡಿದ್ದೇ ಇಲ್ಲ ಎಂದು ದೇವರನ್ನು ಕೊಂಡಾಡಿದರು. ಪ್ರಿಯರೇ, ಪ್ರಿಯ ತಂದೆ ತಾಯಿಯರೇ, ನೀವು ನಿಮ್ಮ ಮಕ್ಕಳನ್ನು ದೇವರ ಹತ್ತಿರ ಕರೆದುಕೊಂಡು ಬರುವ ಹಾಗೆ ದೇವರ ವಾಕ್ಯದಲ್ಲಿ ನಾವು ಆಲಿಸಿದ್ದೆವು. ಆ ರೋಗಿಯನ್ನು ಹೊತ್ತುಕೊಂಡು ಬಂದ ಆ 4 ಜನರ ವಿಶ್ವಾಸವನ್ನು ನೋಡಿ ಆ ಪಾರ್ಶ್ವವಾಯು ರೋಗಿಯನ್ನು ದೇವರು ಸೌಖ್ಯಪಡಿಸಿದ್ದರು. ವಾಕ್ಯ ಆಲಿಸುವ ಪ್ರಿಯರೇ, ನೀವು ಅನೇಕರಿಗೆ ಶುಶ್ರೂಷೆಯಲ್ಲಿ ಕರೆತಂದಿದ್ದೀರಾ. ಖಂಡಿತವಾಗಿಯೂ ನಿಮ್ಮ ವಿಶ್ವಾಸಕ್ಕೆ ದೇವರು ಬೆಲೆ ನೀಡುತ್ತಾರೆ. ನಮಗೆ ನಮ್ಮ ಸಮಸ್ಯೆಗಳನ್ನು, ನಮ್ಮ ಮಕ್ಕಳ ಸಮಸ್ಯೆಗಳನ್ನು, ನಾವಾಗಿರುವ ಹೀನ ಸ್ಥಿತಿಯನ್ನು, ನಮ್ಮ ಅವಸ್ಥೆಯನ್ನು, ನಮ್ಮ ರೋಗವನ್ನು, ನಮ್ಮ ಸಾಲದ ಬಾಧೆಯನ್ನು ದೇವರ ಸನ್ನಿಧಿಗೆ ತಲುಪಿಸುವಾಗ ಅಲ್ಲಿ ನಾವು ಅದ್ಭುತ ಕಾಣಲು ಸಾಧ್ಯವಾಗುವುದು. ಹಲ್ಲೆಲೂಯಾ. ಪ್ರಿಯರೇ, ನಮಗೆ ಪ್ರಾರ್ಥನಾ ಜೀವನಕ್ಕೆ ಪ್ರಥಮ ಸ್ಥಾನವನ್ನು ನೀಡೋಣ. ಜೀವನದ ಪ್ರಥಮ ಸಮಯದಲ್ಲಿ ಪ್ರಾರ್ಥನೆಗೆ ಪ್ರಥಮ ಸ್ಥಾನವನ್ನು ನೀಡೋಣ. ಪ್ರಥಮ ಸ್ಥಾನದಲ್ಲಿ ದೇವರ ಸನ್ನಿಧಿಯಲ್ಲಿ ನಮ್ಮ ಜೀವನವನ್ನು ಸಮರ್ಪಿಸೋಣ. ನಮಗೆ ಇಂದು ಆಲಿಸಿದ ವಾಕ್ಯದಲ್ಲಿ ವಿಶ್ವಾಸದಿಂದ ಸ್ವೀಕರಿಸೋಣ. ದೇವರ ಸನ್ನಿಧಿಗೆ ನಮ್ಮ ಎಲ್ಲ ನೋವುಗಳನ್ನು, ಕಷ್ಟಗಳನ್ನು ವಿಶ್ವಾಸದಿಂದ ಸಮರ್ಪಿಸೋಣ. ನಮಗೆ ಪ್ರಾರ್ಥನೆಯಿಂದ ಪ್ರಭು ಯೇಸುವಿನ ಆಶೀರ್ವಾದವನ್ನು ಸ್ವೀಕರಿಸೋಣ. ಆಮೇನ್. ನಮ್ಮೇ ಪ್ರಭು ಯೇಸು ಕ್ರಿಸ್ತರ ವರಪ್ರಸಾದವು, ದೇವರ ಪ್ರೀತಿಯು, ಪವಿತ್ರಾತ್ಮರ ಅನ್ಯೋನ್ಯತೆಯು ನಿಮ್ಮೊಡನ ಇರಲಿ. ರೋಗದಿಂದ, ಅಪಘಾತದಿಂದ, ವಂಚನೆಯಿಂದ, ನಿರಾಶೆಯಿಂದ ಸ್ವರ್ಗದ ದೇವರು ನಿಮ್ಮನ್ನು ಅದ್ಭುತವಾಗಿ ಸಂರಕ್ಷಿಸಲಿ. ದೀರ್ಘಾಯುಸ್ಸು, ಆರೋಗ್ಯ, ಸಮಾಧಾನ, ಸಂತೋಷ ಉಂಟಾಗಲಿ. ಪಿತನ, ಸುತನ, ಪವಿತ್ರಾತ್ಮರ ನಾಮದಲ್ಲಿ ಆಮೇನ್.